ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸತ್ಯ ಕನ್ನಡ ಇನ್ಫೋ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಯುವನಿಧಿ ಯೋಜನೆಯ ಮೇ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಇದೀಗ ಸ್ಟಾರ್ಟ್ ಆಗಿದೆ. ಹೌದು, ಮೇ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಈಗ ಸ್ಟಾರ್ಟ್ ಆಗಿದ್ದು, ಈ ವಿಡಿಯೋದಲ್ಲಿ ಸೆಲ್ಫ್ ಡಿಕ್ಲರೇಷನ್ ಅನ್ನ ಯಾವುದೇ ತಪ್ಪಿಲ್ಲದೆ ಯಾವ ರೀತಿಯಾಗಿ ಸಬ್ಮಿಟ್ ಮಾಡಬೇಕು ಮತ್ತು ಸ್ಟೇಟಸ್ ಚೆಕ್ ಮಾಡುವುದು ಹೇಗೆ ಹಾಗೂ ಸ್ಟೇಟಸ್ನಲ್ಲಿ ಯಾವುದಾದ್ರೂ ಚೇಂಜಸ್ ಆಗಿದೆನಾ ಅನ್ನುವ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕಂಪ್ಲೀಟ್ ಆಗಿ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವಿಲ್ಲಿ ಮೊದಲನೇದಾಗಿ ಮೇ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ನೋಡೋದಾದರೆ, ಮೇ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಅನ್ನು ಸಬ್ಮಿಟ್ ಮಾಡಲು ನೀವು ಮೊದಲನೆಯದಾಗಿ ಸೇವಾ ಸಿಂಧು ವೆಬ್ಸೈಟ್ಗೆ ಬರಬೇಕಾಗಿರುತ್ತೆ. ಸೊ ಇಲ್ಲಿ ಸೇವಾ ಸಿಂಧು ವೆಬ್ಸೈಟ್ನ ಡೈರೆಕ್ಟ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿದೆ. ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೈರೆಕ್ಟಾಗಿ ವೆಬ್ಸೈಟ್ಗೆ ಬರ್ಬೋದು. ಅಥವಾ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡಿಕೊಂಡು ಬ್ರೌಸರ್ನಲ್ಲಿ ಸೇವಾ ಸಿಂಧು ಸರ್ವಿಸ್ 1 ಅಂತ ಸರ್ಚ್ ಮಾಡಿ ನಿಮಗೆ ಈ ರೀತಿಯಾಗಿ ಸೇವಾ ಸಿಂಧುನ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಇಮೇಲ್ ಐಡಿ ಆರ್ ಮೊಬೈಲ್ ನಂಬರ್ ಅಂತ ಇದೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ರಿಜಿಸ್ಟರ್ಡ್ ಇಮೇಲ್ ಐಡಿಯನ್ನು ಎಂಟರ್ ಮಾಡ್ಕೋಬೇಕಾಗಿರುತ್ತೆ. ಸೊ ಎಂಟರ್ ಮಾಡ್ಕೊಳ್ಳಿ. ನಂತರ ಪಾಸ್ವರ್ಡ್ ಅಂತ ಇದೆ. ಸೊ ನಿಮ್ಮ ಹತ್ರ ಪಾಸ್ವರ್ಡ್ ಇದ್ರೆ ಇಲ್ಲಿ ನೀವು ಪಾಸ್ವರ್ಡ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಪಾಸ್ವರ್ಡ್ ಇಲ್ಲ ಅಂತಂದ್ರೆ ಇಲ್ಲಿ ಕಾಣುವಂತಹ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿಗೆ OTP ಬರುತ್ತೆ. ಸೊ ಬಂದಿರುವಂತಹ OTPಯನ್ನು ಈ OTP ಅಥವಾ ಪಾಸ್ವರ್ಡ್ ಬಾಕ್ಸ್ ನಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕಾಣುವಂತಹ ಕ್ಯಾಪ್ಚರ್ ಕೋಡ್ನ ಆಸ್ ಇಟ್ ಈಸ್ ಆಗಿ ಇಲ್ಲಿ ಕಾಣುವಂತಹ ಬಾಕ್ಸ್ ನಲ್ಲಿ ಎಂಟರ್ ಮಾಡ್ಕೊಳ್ಳಿ. ಈಗ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಈಗ ಇಲ್ಲಿ ಕಾಣುವ ಅಪ್ಲೈ ಫಾರ್ ಸರ್ವಿಸಸ್ ಎನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ವ್ಯೂ ಆಲ್ ಅವೈಲಬಲ್ ಸರ್ವಿಸಸ್ ಅನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಕಾಣುವಂತಹ ಸರ್ಚ್ ಬಾಕ್ಸ್ ನಲ್ಲಿ ಯುವ ಅಂತ ಸರ್ಚ್ ಮಾಡಿ ನಂತರ ನಿಮಗೆ ಯುವನಿಧಿ ಡಿಪಾರ್ಟ್ಮೆಂಟ್ ಕಡೆಯಿಂದ 3 ಆಪ್ಷನ್ ಬರುತ್ತೆ. ಸೊ ಇದರಲ್ಲಿ ಇಲ್ಲಿ ಕಾಣುವಂತಹ ಎರಡನೇ ಆಪ್ಷನ್ ಯುವನಿಧಿ ಅಪ್ಲಿಕೇಶನ್ ಫಾರ್ ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲರೇಷನ್ ಎನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡುವಂತಹ ಪೇಜ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಈಗ ಸೆಲ್ಫ್ ಡಿಕ್ಲರೇಷನ್ ಅನ್ನ ಸಬ್ಮಿಟ್ ಮಾಡಲು ಮೊದಲನೇದಾಗಿ ಆಧಾರ್ ಅಥೆಂಟಿಕೇಶನ್ ಅನ್ನು ಮಾಡಬೇಕಾಗಿರುತ್ತೆ. ಸೊ ಆಧಾರ್ ಅಥೆಂಟಿಕೇಶನ್ ಅನ್ನು ಮಾಡಲು ಇಲ್ಲಿ ಕಾಣುವಂತಹ ಆಧಾರ್ ಅಥೆಂಟಿಕೇಶನ್ ಎನ್ನುವ ಮೊದಲನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ಈ ರೀತಿಯಾಗಿ KYC ಸರ್ವಿಸ್ ಅನ್ನುವ ಪೇಜ್ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು, ಆಧಾರ್ ಸಂಖ್ಯೆ ಅಥವಾ ಆಧಾರ್ ನಂಬರ್ ಅಂತ ಇದೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕಾಣುವಂತಹ ಚೆಕ್ ಬಾಕ್ಸ್ ಅನ್ನ ಟಿಕ್ ಮಾಡ್ಕೊಳ್ಳಿ. ಈಗ OTP ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. OTP ಪಡೆಯಿರಿ ಎನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ಗೆ ಈಗ OTP ಬಂದಿರುತ್ತೆ. ಸೊ ಬಂದಿರುವಂತಹ OTPಯನ್ನ ಈ ಎಂಟರ್ OTP ಬಾಕ್ಸ್ ನಲ್ಲಿ ಆಸ್ ಇಟ್ ಈಸ್ ಆಗಿ ಎಂಟರ್ ಮಾಡ್ಕೊಳ್ಳಿ. ನಂತರ ಸಲ್ಲಿಸಿ ಅಥವಾ ಸಬ್ಮಿಟ್ ಅನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಕ್ಲಿಕ್ ಹಿಯರ್ ಟು ರಿಟರ್ನ್ ಅನ್ನುವ ಆಪ್ಷನ್ ಬರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಸೆಲ್ಫ್ ಡಿಕ್ಲರೇಷನ್ ನ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಈಗ ನಿಮ್ಮ ಡೀಟೇಲ್ಸ್ ಅನ್ನು ಫೆಚ್ ಮಾಡಲು ಇಲ್ಲಿ ಕಾಣುವಂತಹ ಗೆಟ್ ಆಧಾರ್ ಡೀಟೇಲ್ಸ್ ಅನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಡೀಟೇಲ್ಸ್ ಆಟೋ ಫೆಚ್ ಆಗಿ ಈ ರೀತಿಯಾಗಿ ಶೋ ಆಗುತ್ತೆ. ನಿಮ್ಮ ನೇಮ್, ಯುವನಿಧಿ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್, ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ನಂಬರ್ ಆಟೋ ಫೆಚ್ ಆಗಿ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ನಿಮ್ಮ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದೆನಾ ಇಲ್ವಾ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ನೀವು ಇಲ್ಲಿ ನೋಡ್ಬೋದು, ಸೆಲ್ಫ್ ಡಿಕ್ಲರೇಷನ್ ಮಂತ್ ಬಂದು ಮೇ ಅಂತ ಶೋ ಆಗ್ತಾ ಇದೆ. ಸೊ ಈಗ ಕೆಳಗಡೆ ಸ್ಕ್ರೋಲ್ ಮಾಡಿ ನೀವಿಲ್ಲಿ ಸೆಲ್ಫ್ ಡಿಕ್ಲರೇಷನ್ ಕನ್ಸೆಂಟ್ ಅನ್ನು ಕೊಡಬೇಕಾಗಿರುತ್ತೆ. ಸೊ ಇಲ್ಲಿ ಕೇರ್ಫುಲ್ ಆಗಿ ಆಪ್ಷನ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ ಸಿಂಪಲ್ ಆಗಿ ಇಲ್ಲಿ ಕಾಣುವಂತಹ ಎಸ್ ಅನ್ನುವ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವೇನಾದ್ರೂ ನೋ ಅನ್ನುವ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ಯುವನಿಧಿ ಅಪ್ಲಿಕೇಶನ್ ರಿಜೆಕ್ಟ್ ಆಗಬಹುದು. ಹಾಗಾಗಿ ಇಲ್ಲಿ ಕೇರ್ಫುಲ್ ಆಗಿ ಎಸ್ ಅನ್ನುವ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕಾಣುವಂತಹ ಕ್ಯಾಪ್ಚರ್ ಕೋಡ್ನ ಆಸ್ ಇಟ್ ಈಸ್ ಆಗಿ ಈ ಕ್ಯಾಪ್ಚರ್ ಬಾಕ್ಸ್ ನಲ್ಲಿ ಎಂಟರ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಕಾಣುವಂತಹ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಈ ರೀತಿಯಾಗಿ ಸೆಲ್ಫ್ ಡಿಕ್ಲರೇಷನ್ ಅನ್ನ ಡ್ರಾಫ್ಟ್ ಪೇಜ್ ಓಪನ್ ಆಗುತ್ತೆ. ನೀವು ಎಂಟರ್ ಮಾಡಿರುವಂತಹ ಎಲ್ಲ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದೆನಾ ಇಲ್ವಾ ಅಂತೇಳಿ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಡೀಟೇಲ್ಸ್ ಏನಾದರೂ ರಾಂಗ್ ಇದ್ದರೆ ನೀವಿಲ್ಲಿ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಅನ್ನು ಮಾಡ್ಕೋಬಹುದು ಅಥವಾ ಅಪ್ಲಿಕೇಶನ್ ಅನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ನೀವು ಹೊಸದಾಗಿ ಸೆಲ್ಫ್ ಡಿಕ್ಲರೇಷನ್ ಅನ್ನು ಸಬ್ಮಿಟ್ ಮಾಡ್ಬೋದು. ನಿಮ್ಮ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದ್ದರೆ ಇಲ್ಲಿ ಕಾಣುವಂತಹ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಗೆ ನಿಮ್ಮ ಮೇ ಮಂತ್ನ ಸೆಲ್ಫ್ ಡಿಕ್ಲರೇಷನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿರುತ್ತೆ. ನಂತರ ನಿಮಗೆ ಈ ರೀತಿಯಾಗಿ ಪೇಜ್ನು ಸಹ ಓಪನ್ ಆಗುತ್ತೆ. ಈಗ ನೀವು ನಿಮ್ಮ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿರುವಂತಹ PDF ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ನಿಮಗೆ ಇಲ್ಲಿ 2 ಆಪ್ಷನ್ಸ್ ಇರುತ್ತೆ. ಇವುಗಳಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು PDF ಅನ್ನು ಡೌನ್ಲೋಡ್ ಮಾಡ್ಕೋಬಹುದು. ಈಗ ಸಿಂಪಲ್ ಆಗಿ ಎಕ್ಸ್ಪೋರ್ಟ್ ಟು PDF ಅನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ
ಸೊ ಈ ರೀತಿಯಾಗಿ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿರುವಂತಹ PDF ಓಪನ್ ಆಗುತ್ತೆ. ಸೊ ಇದಿಷ್ಟು ಯಾವುದೇ ತಪ್ಪಿಲ್ಲದೆ ಮೇ ಮಂತ್ನ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡುವಂತಹ ಕಂಪ್ಲೀಟ್ ಪ್ರೋಸೆಸ್ ಆಗಿರುತ್ತೆ. ಸೊ ಈಗ ಸ್ಟೇಟಸ್ ಚೆಕ್ ಮಾಡುವುದು ಹೇಗೆ ಅಂತ ನೋಡೋದಾದರೆ ಯುವನಿಧಿಯ 3 ಆಪ್ಷನ್ಸನ್ನು ಈ ರೀತಿಯಾಗಿ ಓಪನ್ ಮಾಡಿಕೊಂಡು ಇದರಲ್ಲಿ 3ನೇ ಆಪ್ಷನ್ ಯುವನಿಧಿ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಎನ್ನುವ 3ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡುವಂತಹ ಪೇಜ್ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು ಯುವನಿಧಿ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅಂತ ಇದೆ. ಸೊ ಇಲ್ಲಿ ಮೊದಲನೇದಾಗಿ ರಿಜಿಸ್ಟ್ರೇಷನ್ ನಂಬರನ್ನು ನಿಮ್ಮ ಯುವನಿಧಿ ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಂತರ ಸೆಲೆಕ್ಟ್ ಮಂತ್ ಅಂತ ಇದೆ. ನೀವಿಲ್ಲಿ ಯಾವ ತಿಂಗಳ ಸ್ಟೇಟಸನ್ನು ಚೆಕ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ ಆ ತಿಂಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಏಪ್ರಿಲ್ ಮಂತನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಕ್ಲಿಕ್ ಹಿಯರ್ ಟು ಗೆಟ್ ಪೇಮೆಂಟ್ ಡೀಟೇಲ್ಸ್ ಅನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಆಟೋ ಫೆಚ್ ಆಗಿ ಬರುತ್ತೆ. ಸೊ ಈ ರೀತಿಯಾಗಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಅನ್ನೋದು ಇಲ್ಲಿ ಶೋ ಆಗುತ್ತೆ. ಸೊ ನೀವಿಲ್ಲಿ ನೋಡ್ಬೋದು ಪೇಮೆಂಟ್ ಸ್ಟೇಟಸ್ ಬಂದು ಬ್ಲ್ಯಾಂಕ್ ಇದೆ ಮತ್ತು ಪ್ರೆಸೆಂಟ್ ಸ್ಟೇಟಸ್ನಲ್ಲಿ ಪ್ಲೀಸ್ ಪ್ರೊವೈಡ್ ಸೆಲ್ಫ್ ಡಿಕ್ಲರೇಷನ್ ಅಂತ ಇದೆ. ಸೊ ನಾವಿಲ್ಲಿ ಏಪ್ರಿಲ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿದ್ರೂ ಸಹ ಪ್ಲೀಸ್ ಪ್ರೊವೈಡ್ ಸೆಲ್ಫ್ ಡಿಕ್ಲರೇಷನ್ ಅಂತ ಬರ್ತಾ ಇದೆ. ಸೊ ಇದು ಯಾಕೆ ಬರುತ್ತೆ ಅಂತ ನೋಡೋದಾದರೆ ಇನ್ನೂ ಈ ಸ್ಟೇಟಸ್ ಬಂದು ಕಂಪ್ಲೀಟ್ ಆಗಿ ಅಪ್ಡೇಟ್ ಆಗಿಲ್ಲ. ಸೊ ನೀವು ನಮ್ಮ ಪ್ರೀವಿಯಸ್ ವೀಡಿಯೋಸನ್ನು ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ. ಸೊ ನಾವು ಏಪ್ರಿಲ್ ಮಂತ್ನಲ್ಲಿ ಯುವನಿಧಿ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ಕೇಳಿದಾಗ ಅವರು ನೆಕ್ಸ್ಟ್ 2 ವೀಕ್ಸ್ನಲ್ಲಿ ಸ್ಟೇಟಸ್ ಚೇಂಜ್ ಆಗುತ್ತೆ ಅಂತ ಹೇಳಿದರು. ಆದರೆ ಇಲ್ಲಿಗೆ 1 ಮಂತ್ ಆಯಿತು, ಆದರೆ ಇನ್ನೂ ಸ್ಟೇಟಸ್ ಬಂದು ಅಪ್ಡೇಟ್ ಆಗಿಲ್ಲ. ಸೊ ಈ ಸ್ಟೇಟಸ್ ಯಾವಾಗ ಅಪ್ಡೇಟ್ ಆಗುತ್ತೆ ಅಂತೇಳಿ ಇನ್ನೂ ಕ್ಲಾರಿಟಿ ಇಲ್ಲ. ಯಾವಾಗ ಬೇಕಾದರೂ ಅಪ್ಡೇಟ್ ಆಗ್ಬೋದು. ಈ ಸ್ಟೇಟಸ್ನಲ್ಲಿ ಇನ್ನೂ ಕೆಲವೊಂದು ವಿದ್ಯಾರ್ಥಿಗಳಿಗೆ ಹೈಯರ್ ಸ್ಟಡೀಸ್ ಮಾಡದೇ ಇದ್ರೂ ಹೈಯರ್ ಸ್ಟಡೀಸ್ ಅಂತೇಳಿ ಮೆನ್ಷನ್ ಮಾಡಿದರು. ಅದು ಸಹ ಇನ್ನೂ ಹಾಗೇ ಇದೆ. ಅದು ಕೂಡ ಇನ್ನೂ ಅಪ್ಡೇಟ್ ಆಗಬೇಕಾಗಿದೆ. ಒಮ್ಮೆ ಸ್ಟೇಟಸ್ ಅಪ್ಡೇಟ್ ಆದ ನಂತರ ನಾವು ನಿಮಗೆ ವಿಡಿಯೋ ಮೂಲಕ ತಿಳಿಸ್ತೀವಿ. ಸೊ ನೀವು ಇಲ್ಲಿ ನೋಡ್ಬೋದು ಮಾರ್ಚ್ ತಿಂಗಳ ಸ್ಟೇಟಸ್ನೂ ಸಹ ಇದೇ ರೀತಿಯಾಗಿ ಶೋ ಆಗ್ತಾ ಇದೆ. ಇಲ್ಲಿ ಕೇವಲ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಸ್ಟೇಟಸ್ ಮಾತ್ರ ಈ ರೀತಿಯಾಗಿ ಶೋ ಆಗ್ತಾ ಇಲ್ಲ. ಕೆಲವೊಬ್ಬರಿಗೆ ಫೆಬ್ರವರಿ ತಿಂಗಳ ಸ್ಟೇಟಸ್ನೂ ಸಹ ಈ ರೀತಿಯಾಗಿ ಶೋ ಆಗ್ತಾ ಇದೆ. ಸೊ ನೋಡಬೇಕು, ಸ್ಟೇಟಸ್ ಅಪ್ಡೇಟ್ ಆಗುವವರೆಗೂ ವೆಯ್ಟ್ ಮಾಡಬೇಕಾಗಿರುತ್ತೆ. ನಂತರ ಅಮೌಂಟ್ನ ಬಗ್ಗೆ ನೋಡೋದಾದರೆ ಸದ್ಯಕ್ಕೆ ಯಾವುದೇ ರೀತಿಯಾಗಿ ಅಪ್ಡೇಟ್ಸ್ ಇಲ್ಲ. ಸೊ ಅವರು ಅಮೌಂಟ್ ಇದ್ದಾಗ ಅಮೌಂಟನ್ನು ಕ್ರೆಡಿಟ್ ಮಾಡ್ತಾ ಇದ್ದಾರೆ. ಡಿಪಾರ್ಟ್ಮೆಂಟ್ ಕಡೆಯಿಂದ ಅಮೌಂಟ್ ರಿಲೀಸ್ ಆದ ನಂತರವೇ ಅಮೌಂಟ್ ಅನ್ನೋದು ಕ್ರೆಡಿಟ್ ಆಗುತ್ತೆ. ಅಲ್ಲಿವರೆಗೂ ನಾವು ವೇಟ್ ಮಾಡಬೇಕಾಗಿರುತ್ತೆ ಅಷ್ಟೇ. ಇಲ್ಲಿ ಭಾಳ ವಿದ್ಯಾರ್ಥಿಗಳಿಗೆ ಇನ್ನೂ ಜನವರಿ ಅಮೌಂಟ್ನೂ ಸಹ ಬಂದಿಲ್ಲ. ಕೆಲವೊಬ್ಬರಿಗೆ ಡಿಸೆಂಬರ್ನ ಅಮೌಂಟ್ನೂ ಸಹ ಪೆಂಡಿಂಗ್ ಇದೆ. ಸೊ ನೋಡಬೇಕು, ಕೆಲವೊಂದು ವಿದ್ಯಾರ್ಥಿಗಳಿಗೆ 5 ತಿಂಗಳ ಅಮೌಂಟ್ ಬರಬೇಕಾಗಿದೆ, ಕೆಲವೊಬ್ಬರಿಗೆ 4 ತಿಂಗಳ ಅಮೌಂಟ್ ಬರಬೇಕಿದೆ, ಇನ್ನು ಕೆಲವೊಬ್ಬರಿಗೆ 3 ತಿಂಗಳ ಅಮೌಂಟ್ ಬರಬೇಕಾಗಿದೆ. ಸೊ ಇಲ್ಲಿ ಎಲ್ಲ ಪೆಂಡಿಂಗ್ ಇರುವಂಥ ತಿಂಗಳ ಅಮೌಂಟ್ ಒಂದೇ ಸಾರಿ ಕ್ರೆಡಿಟ್ ಮಾಡ್ತಾರಾ ಅಥವಾ ಯಾವ ರೀತಿಯಾಗಿ ಅಮೌಂಟನ್ನು ಕ್ರೆಡಿಟ್ ಮಾಡ್ತಾರೆ ಅನ್ನುವುದು ಮುಂದೆ ಕಾದು ನೋಡಬೇಕಾಗಿದೆ. ಸೊ ಇದಿಷ್ಟು ಯುವನಿಧಿಗೆ ಸಂಬಂಧಿಸಿದಂತೆ ಸದ್ಯದ ಲೇಟೆಸ್ಟ್ ಅಪ್ಡೇಟ್ಸ್ ಆಗಿರುತ್ತೆ. ಐ ಹೋಪ್ ಈ ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ಯುವನಿಧಿಗೆ ಸಂಬಂಧಿಸಿದಂತೆ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.